ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ರಂಜಾನಿನ ಪವಿತ್ರ ರಾತ್ರಿಗಳಲ್ಲಿ ಒಂದು ರಾತ್ರಿ ಲೈಲತುಲ್ ಕದ್ರ್ ಅಥವಾ ಶಬ್ಬೆ ಕದ್ರ್. ಇದು ಅತ್ಯಂತ ಪವಿತ್ರ, ಅದ್ಭುತ ಹಾಗೂ ಶುಭರಾತ್ರಿ. ಕುರಾನಿನಲ್ಲಿ ಇದನ್ನು 1,000 ತಿಂಗಳುಗಳಿಂದಲೂ ಉತ್ತಮ ಎಂದು ಉಲ್ಲೇಖಿಸಲಾಗಿದೆ. 1,000 ತಿಂಗಳುಗಳೆಂದರೆ 83 ವರ್ಷ ಹಾಗೂ 4 ತಿಂಗಳು ಆಗುತ್ತವೆ. ಈ ರಾತ್ರಿಯಲ್ಲಿ ಇಬಾದತ್ ಮಾಡುವ ಅವಕಾಶ ಪಡೆಯುವ ವ್ಯಕ್ತಿ ಅತ್ಯಂತ ಅದೃಷ್ಟಶಾಲಿ. ಏಕೆಂದರೆ ಬರೀ ಈ ಒಂದು ರಾತ್ರಿಯನ್ನು ಅಲ್ಲಾಹನ ಆರಾಧನೆಯಲ್ಲಿ ಕಳೆದರೆ ಅದು ಕುರಾನಿನ ಪ್ರಕಾರ 83 ವರ್ಷ 4 ತಿಂಗಳುಗಳಿಂದಲೂ ಹೆಚ್ಚು ಕಾಲ ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುವ ಹಾಗೆ. ನಿಜಕ್ಕೂ ಇದು ಅಲ್ಲಾಹನ ಒಂದು ಮಹಾ ಉಡುಗೊರೆ, ಅವನ ಮಹಿಮೆ, ಅವನ ಕರುಣೆ ಹಾಗೂ ಭಕ್ತರ ಮೇಲೆ ಅವನ ಅನುಗ್ರಹವಾಗಿದೆ. ಅನಸ್ ರದಿಯಲ್ಲಾಹು ತಆಲಾ ಅನ್ಹು ನಿರೂಪಿಸುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಶಬ್ಬೆ ಕದ್ರ್ ಅಥವಾ ಈ ಲೈಲತುಲ್ ಕದ್ರ್ ಅಲ್ಲಾಹನು ನನ್ನ ಉಮ್ಮತಿಯರಿಗೆ ನೀಡಿದ್ದಾನೆ. ಮೊದಲು ಯಾವುದೇ ಉಮ್ಮತಿಯರಿಗೆ ಇದು ನೀಡಲಾಗಲಿಲ್ಲ. ವೀಕ್ಷಕರೇ, ಯಾವ ಕಾರಣದಿಂದ ಈ ಉಡುಗೊರೆ ಅಲ್ಲಾಹನ ಕಡೆಯಿಂದ ನಮಗೆ ನೀಡಲಾಗಿದೆ, ಇದರ ಬಗ್ಗೆ ಬೇರೆ ಬೇರೆ ರಿವಾಯತ್ಗಳುಂಟು. ಕೆಲವು ಹದೀಸ್ಗಳಲ್ಲುಂಟು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಿಂದಿನ ಜನರ ದೀರ್ಘಾಯುಷ್ಯವನ್ನು ನೋಡಿದರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಮ್ಮತಿಯರ ವಯಸ್ಸನ್ನು ಕಂಡು ಕಮ್ಮಿ ಇರುವುದನ್ನು ನೋಡಿ ದುಃಖಿತರಾದರು. ನನ್ನ ಉಮ್ಮತಿಯರು ಹಿಂದಿನ ಜನರಷ್ಟು ಪುಣ್ಯಗಳನ್ನು ಮಾಡುವ ಪ್ರಯತ್ನ ಪಟ್ಟರೂ ಕೂಡ ಅದು ಅಸಾಧ್ಯ ಎಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದುಃಖಿತರಾದರು. ಹೀಗಾಗಿ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ಅದ್ಭುತ ಉಡುಗೊರೆ ನೀಡಿದನು. ಇನ್ನು ಕೆಲವು ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ, ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬನಿ ಇಸ್ರಾಯೇಲಿನ 4 ಪ್ರವಾದಿರವರ ಬಗ್ಗೆ ತಿಳಿಸಿದರು. ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಂ, ಹಜರತ್ ಜಕರಿಯಾ ಅಲೈಹಿಸ್ಸಲಾಂ, ಹಜರತ್ ಹಸ್ಕೀಲ್ ಅಲೈಹಿಸ್ಸಲಾಂ ಹಾಗೂ ಹಜರತ್ ಯೂಷಾ ಅಲೈಹಿಸ್ಸಲಾಂ. ಇವರು 80 ವರ್ಷಗಳ ಕಾಲ ಅಲ್ಲಾಹನ ಆರಾಧನೆಯಲ್ಲಿ ನಿರತರಾಗಿದ್ದರು. ಒಂದು ಕ್ಷಣವೂ ಕೂಡ ಅಲ್ಲಾಹನಿಗೆ ಅವಿಧೇಯವಾಗಲಿಲ್ಲ. ಇದನ್ನು ಕೇಳಿ ಸಹಾಬಾರವರು ಆಶ್ಚರ್ಯಚಕಿತರಾದರು. ನಂತರ ಜಿಬ್ರೈಲ್ ಅಮೀನ್ ಅಲೈಹಿಸ್ಸಲಾಂ ರವರು ಸೂರೆ ಕದ್ರದೊಂದಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದರು. ವೀಕ್ಷಕರೇ, ಕಾರಣ ಏನೇ ಆಗಿರಲಿ, ಉಮ್ಮತೆ ಮುಹಮ್ಮದಿಯಾಗಿ ಸರ್ವಶಕ್ತನಾದ ಅಲ್ಲಾಹನ ಕಡೆಯಿಂದ ಇದು ಅತಿ ದೊಡ್ಡ ಉಡುಗೊರೆಯಾಗಿದೆ. ಈ ರಾತ್ರಿಯು ಹಾಗೂ ಈ ರಾತ್ರಿಯಲ್ಲಿ ಅವನ ಆರಾಧನೆ ಮಾಡುವ ಅನುವು ಸಿಗುವುದು ಕೂಡ ಅವನಿಂದಲೇ, ಅವನ ಕರುಣೆಯಿಂದಲೇ. ಯಾರಿಗಾದರೂ ಜೀವನದಲ್ಲಿ 10 ಬಾರಿಯಾದರೂ ಈ ರಾತ್ರಿ ಸಿಕ್ಕಿಬಿಟ್ಟರೆ ಅವನು 833 ವರ್ಷಗಳ ಕಾಲಕ್ಕೂ ಹೆಚ್ಚಾಗಿ ಅಲ್ಲಾಹನ ಆರಾಧನೆಯಲ್ಲಿ ತನ್ನ ಜೀವನ ಕಳೆದಂತೆ. ಈ ರಾತ್ರಿಯ ದೊಡ್ಡ ಫಜೀಲತ್ ಏನೆಂದರೆ ವೀಕ್ಷಕರೇ, ಇದೇ ರಾತ್ರಿಯಲ್ಲಿ ಅದ್ಭುತ ಕುರಾನ್ ಲೋಹೆ ಮಹಫೂಜ್ನಿಂದ ಆಕಾಶಲೋಕಕ್ಕೆ ಬಹಿರಂಗವಾಯಿತು. ನಂತರ ಅಲ್ಲಿಂದ ಅಗತ್ಯದ ಪ್ರಕಾರ ಭೂಮಿಯಲ್ಲಿ ಆಗಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇಳಿಸಲಾಯಿತು. ಈ ರಾತ್ರಿಯಲ್ಲಿ ಸಾಕ್ಷಾತ್ ಜಿಬ್ರೈಲ್ ಅಮೀನ್ ರವರು ಮಲಾಯಿಕಾರವರ ಒಂದು ಮಹಾ ಸೇನೆಯೊಂದಿಗೆ ಭೂಮಿಗೆ ಇಳಿಯುತ್ತಾರೆ. ಮೊದಲು ಕಾಬಾದ ಮೇಲೆ ಇಳಿಯುತ್ತಾರೆ. ಅಲ್ಲಿಂದ ಮಲಾಯಿಕಾ ಇಡೀ ಜಗತ್ತಿನಲ್ಲಿ ಹರಡುತ್ತಾರೆ. ಆ ರಾತ್ರಿಯಲ್ಲಿ ಅಲ್ಲಾಹನ ಆರಾಧನೆಯಲ್ಲಿ ಕಂಡ ಪ್ರತಿ ಒಂದು ವ್ಯಕ್ತಿಗಾಗಿ ಅವರು ಕರುಣೆಯ ಪ್ರಾರ್ಥನೆ ಮಾಡುತ್ತಾರೆ ಹಾಗೂ ಅವರಿಂದ ಮುಸಾಫಾ ಮಾಡುತ್ತಾರೆ. ಆ ಆರಾಧನೆ ಯಾವುದೇ ಆಗಿರಲಿ, ಆ ವ್ಯಕ್ತಿ ನಮಾಜ್ ಮಾಡುತ್ತಿರಲಿ, ಕುರಾನ್ ಓದುತ್ತಿರಲಿ, ಕುರಾನ್ ಕೇಳುತ್ತಿರಲಿ, ಅಲ್ಲಾಹನ ಜಿಕ್ರ್, ಅಲ್ಲಾಹನ ಜಪ ಮಾಡುತ್ತಿರಲಿ, ದುವಾ ಮಾಡುತ್ತಿರಲಿ, ಅಲ್ಲಾಹನಿಂದ ಬೇಡುತ್ತಿರಲಿ, ಯಾವುದೇ ಆರಾಧನೆಯಲ್ಲಾದರೂ ಆ ವ್ಯಕ್ತಿ ನಿರತರಾಗಿರಲಿ, ಮಲಾಯಿಕರವರು ಅವನಿಗೆ ಭೇಟಿ ಮಾಡುತ್ತಾರೆ ಹಾಗೂ ಅವನಿಂದ ಮುಸಾಫಾ ಮಾಡುತ್ತಾರೆ. ಫಜರ್ ನಮಾಜಿನ ಸಮಯದವರೆಗೆ ಸಂಪೂರ್ಣ ರಾತ್ರಿ ಇಡೀ ಜಗತ್ತು ಅಲ್ಲಾಹನ ಕರುಣೆಯಲ್ಲಿ ಚೆಲ್ಲಾಡುತ್ತದೆ. ಆದರೆ ಆ ವ್ಯಕ್ತಿಗೆ ಮಲಾಯಿಕಾರವರಿಂದ ಮುಸಾಫಾ ಮಾಡುವುದು ತಿಳಿಯುವುದಿಲ್ಲ. ಮಲಾಯಿಕಾ ಈ ವ್ಯಕ್ತಿಗೆ ಭೇಟಿ ನೀಡಿದ್ದಾರೆ, ಇವನಿಂದ ಮುಸಾಫಾ ಮಾಡಿದ್ದಾರೆ ಎನ್ನುವ ಗುರುತೇನೆಂದರೆ ಆ ವ್ಯಕ್ತಿಯ ಹೃದಯವು ಮೃದುವಾಗುತ್ತದೆ, ಅಲ್ಲಾಹನ ಪ್ರೀತಿ ಹೆಚ್ಚಾಗುತ್ತದೆ, ಅಲ್ಲಾಹನ ಭಯ ಕೂಡ ಹೆಚ್ಚಾಗುತ್ತದೆ. ಅಲ್ಲಾಹನ ಭಯದಿಂದ, ಪ್ರೀತಿಯಿಂದ ಕಣ್ಣೀರು ಹರಿಯಲು ಪ್ರಾರಂಭವಾಗುತ್ತದೆ. ಇದೇ ಅದರ ಗುರುತು ವೀಕ್ಷಕರೇ. ಆ ರಾತ್ರಿ ಮಲಾಯಿಕಾ ಜಗತ್ತಿನ ಯಾವುದೇ ಮನೆಯಾಗಲಿ, ಅದು ಕಾಡಿನಲ್ಲಾಗಲಿ ಕಡಲಿನಲ್ಲಾಗಲಿ ಎಲ್ಲೇ ಇರಲಿ, ಅಲ್ಲಾಹನ ಆರಾಧನೆ ಮಾಡುತ್ತಿರುವ ಪ್ರತಿ ಒಂದು ಮನೆಯಲ್ಲಿ ದಾಖಲಾಗುತ್ತಾರೆ.
ಆದರೆ ಕೆಲವು ಮನೆಗಳಲ್ಲಿ ದಾಖಲಾಗುವುದಿಲ್ಲ. ಆ ಮನೆಗಳು ಯಾವುದೆಂದರೆ, ಮನೆಯ ಹತ್ತಿರ ನಾಯಿ ಸಾಕಿರುವ ಮನೆ, ಹಂದಿ ಇರುವ ಮನೆ, ವ್ಯಭಿಚಾರದಿಂದ ಗುಸುಲ್ ಫರ್ಜ್ ಆಗಿರುವ ವ್ಯಕ್ತಿ ವಾಸವಾಗಿರುವ ಮನೆ ಹಾಗೂ ಜೀವಿತ ವಸ್ತುಗಳ ಚಿತ್ರಗಳಿರುವ ಮನೆ. ಈ ಮನೆಗಳಲ್ಲಿ ಮಲಾಯಿಕಾ ಎಂದಿಗೂ ವೀಕ್ಷಕರೇ ದಾಖಲಾಗುವುದಿಲ್ಲ. ವೀಕ್ಷಕರೇ, ಇದು ಯಾವ ರಾತ್ರಿ? ರಂಜಾನಿನ 26ನೇ ರಾತ್ರಿಯ? ಇದು ಮುಖ್ಯವಾದ ಪ್ರಶ್ನೆ. ಉಬಾದ ರಲಿಯಲ್ಲಾಹು ತಆಲಾ ಅನ್ಹುರವರು ನಿರೂಪಿಸುತ್ತಾರೆ, ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನೆಯಿಂದ ಆಚೆ ನಮಗೆ ಶಬ್ಬೆ ಕದ್ರ್ ಬಗ್ಗೆ ತಿಳಿಸಲು ಬಂದರು. ಆದರೆ ಅಲ್ಲಿ 2 ಮುಸಲ್ಮಾನರಲ್ಲಿ ಜಗಳ ಆಗುತ್ತಿತ್ತು. ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನಾನು ನಿಮಗೆ ಆ ರಾತ್ರಿಯ ಬಗ್ಗೆ ಅದು ಯಾವಾಗ ಬರುತ್ತದೆ ಎಂದು ತಿಳಿಸಲು ಬಂದಿದ್ದೆ. ಆದರೆ ಆತನ ಮತ್ತು ಆತನ ಮಧ್ಯೆ ಜಗಳ ನಡೆಯುತ್ತಿತ್ತು. ಆದ್ದರಿಂದ ಅದರ ನಿರ್ಣಯವನ್ನು ನನಗೆ ಮರೆತಿಸಲಾಯಿತು. ಇದು ಕೂಡ ನಮ್ಮ ಒಳ್ಳೆಯದಕ್ಕಾಗಿರಬಹುದು. ಈಗ ನೀವು ಅದನ್ನು 9ನೇ, 7ನೇ ಹಾಗೂ 5ನೇ ರಾತ್ರಿಯಲ್ಲಿ ಹುಡುಕಿರಿ. ವೀಕ್ಷಕರೇ, ಈ ಹದೀಸಿನಲ್ಲಿ 3 ಮುಖ್ಯ ವಿಷಯಗಳುಂಟು. ಮೊದಲನೆಯದು ಜಗಳ ಎಷ್ಟು ಕೆಟ್ಟ ಕಾರ್ಯ ಎಂದರೆ ಇದರ ಕಾರಣ ಲೈಲತುಲ್ ಖದ್ರ್, ಶಬ್ಬೆ ಕದ್ರ್ ಸಂಕಲ್ಪವನ್ನು ಶಾಶ್ವತವಾಗಿ ತೆಗೆದುಹಾಕಲಾಯಿತು. ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಹಬಾರವರಿಂದ ಹೇಳಿದರು, ನಾನು ನಿಮಗೆ ನಮಾಜ್, ಉಪವಾಸ, ಸದಕಾ ಇವೆಲ್ಲವಕ್ಕಿಂತ ಅದ್ಭುತವಾದ ಕಾರ್ಯದ ಬಗ್ಗೆ ಹೇಳನೆ? ಸಹಬಾರವರು ಹೇಳಿದರು, ಯಾ ರಸೂಲಲ್ಲಾಹ್, ಖಂಡಿತವಾಗಿ ಹೇಳಿರಿ. ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಪರಸ್ಪರ ಗೌರವವು ಇವೆಲ್ಲವಕ್ಕಿಂತ ಉತ್ತಮವಾಗಿದೆ ಹಾಗೂ ಪರಸ್ಪರ ಜಗಳ ಧರ್ಮಕ್ಕೆ ಕ್ಷೌರವಾಗಿದೆ. ಅರ್ಥಾತ್ ಕ್ಷೌರದಿಂದ ಒಂದೇ ಬಾರಿ ತಲೆಯ ಕೂದಲುಗಳು ತೆಗೆದುಹಾಕಲಾಗುತ್ತದೆ. ಹಾಗೆಯೇ ಧರ್ಮವು, ದೀನ್ ಕೂಡ ಜಗಳದಿಂದ ಒಂದೇ ಬಾರಿ ಕೊನೆಗೊಳ್ಳುತ್ತದೆ. ವೀಕ್ಷಕರೇ, ಈ ಹದೀಸಿನಿಂದ ತಿಳಿದಿರುವ 2ನೇ ವಿಷಯವೇನೆಂದರೆ ಅಲ್ಲಾಹನ ನಿರ್ಧಾರ ತಕ್ಷಣವೇ ಸ್ವೀಕರಿಸುವುದು. ಲೈಲತುಲ್ ಖದ್ರ್ ಸಂಕಲ್ಪವನ್ನು ತೆಗೆದುಹಾಕುವುದು ಒಂದು ದೊಡ್ಡ ಪುಣ್ಯವನ್ನು ಕಳೆದುಕೊಳ್ಳುವ ಹಾಗೆ. ಆದರೂ ಇದು ಅಲ್ಲಾಹನ ನಿರ್ಧಾರವಾಗಿತ್ತು. ಇದಕ್ಕಾಗಿ ಬಹುಶಃ ಇದೇ ನಮಗೆ ಉತ್ತಮವಾಗಿದೆ ಎಂದು ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ತಿಳಿಸಿದರು. ವೀಕ್ಷಕರೇ, ಇದೇ ರೂಲ್ ನಾವು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಪ್ರಾಬ್ಲಮ್ಸ್ಗಳ ಮೇಲೆ ಅಪ್ಲೈ ಮಾಡಬೇಕು. ವೀಕ್ಷಕರೇ, ಕೊನೆಯ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವ ಮುಂಚೆ ಇನ್ನು 2 ಹದೀಸ್ ಕೇಳಿಕೊಳ್ಳೋಣ. ಆಯಿಷಾ ರಲಿಯಲ್ಲಾಹು ತಆಲಾ ಅನ್ಹಾ ರವರು ನಿರೂಪಿಸುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಲೈಲತುಲ್ ಖದ್ರನ್ನು ರಂಜಾನಿನ ಕೊನೆಯ ಬೆಸರಾತ್ರಿಗಳಲ್ಲಿ ಹುಡುಕಿರಿ. ಹಾಗೂ ಉಬಾದ ರಲಿಯಲ್ಲಾಹು ತಆಲಾ ಅನ್ಹು ರವರು ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಲೈಲತುಲ್ ಖದ್ರ್ ಬಗ್ಗೆ ಕೇಳಿದಾಗ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ರಂಜಾನಿನ ಕೊನೆಯ 10 ದಿನಗಳ ಬೆಸರಾತ್ರಿಗಳಲ್ಲಿ 21ನೇ, 23ನೇ, 25ನೇ, 27ನೇ, 29ನೇ ಅಥವಾ ರಂಜಾನಿನ ಕೊನೆಯ ರಾತ್ರಿಯಲ್ಲಿ ನಂಬಿಕೆಯಿಂದ ಪ್ರತಿಫಲದ ಉದ್ದೇಶದೊಂದಿಗೆ ಆ ರಾತ್ರಿಯಲ್ಲಿ ಅಲ್ಲಾಹನ ಆರಾಧನೆ ಮಾಡುವವನ ಹಳೆಯ ಎಲ್ಲ ಪಾಪಗಳನ್ನು ಕ್ಷಮಿಸಲಾಗುವುದು. ಆ ರಾತ್ರಿಯ ಚಿಹ್ನೆಗಳಲ್ಲಿ ಕೆಲವು ಚಿಹ್ನೆಗಳೇನೆಂದರೆ, ಆ ರಾತ್ರಿಯು ಪ್ರಕಾಶಮಾನವಾಗಿರುತ್ತದೆ, ಸ್ಪಷ್ಟ ಮತ್ತು ಪಾರದರ್ಶಕ ಆಗಿರುತ್ತದೆ. ಆ ರಾತ್ರಿಯು ಜಾಸ್ತಿ ಬಿಸಿಯೂ ಇರುವುದಿಲ್ಲ ಹಾಗೂ ಆ ರಾತ್ರಿಯಲ್ಲಿ ಜಾಸ್ತಿ ಚಳಿಯೂ ಇರುವುದಿಲ್ಲ, ಮಧ್ಯಮ ರಾತ್ರಿ. ಅದರಲ್ಲಿರುವ ಆಶೀರ್ವಾದದ ಬೆಳಕಿನ ಸಮೃದ್ಧಿಯಿಂದಾಗಿ ಚಂದ್ರವು ಸ್ಪಷ್ಟವಾಗಿರುತ್ತದೆ. ಆ ರಾತ್ರಿಯಲ್ಲಿ ಬೆಳಗಿನವರೆಗೆ ನಕ್ಷತ್ರಗಳಿಂದ ಶೈತಾನ್ಗಳನ್ನು ಹೊಡೆಯಲಾಗುವುದಿಲ್ಲ ಹಾಗೂ ಆ ರಾತ್ರಿಯ ಮರುದಿನದ ಸೂರ್ಯವು ಚಂದ್ರನಂತೆ ಒಂದು ಬಿಂದಿಯಂತೆ ಯಾವುದೇ ಕಿರಣಗಳಿಲ್ಲದೆ ಉದಯಿಸುತ್ತಾನೆ. ಹಾಗೂ ವೀಕ್ಷಕರೇ, ಉಬ್ದಾ ಬಿನ್ ಅಬಿ ಲಬಾಬಾ ರಲಿಯಲ್ಲಾಹು ತಆಲಾ ಅನ್ಹು ರವರು ಹಾಗೂ ಅಯ್ಯೂಬ್ ಬಿನ್ ಖಾಲಿದ್ ರಹಮತುಲ್ಲಾಹಿ ಅಲೈಹಿ ಇವರಿಬ್ಬರಿಂದ ನಿರೂಪಿಸಲಾಗಿದೆ, ಇವರಿಬ್ಬರು 27ನೇ ರಾತ್ರಿಯಲ್ಲಿ ಸಮುದ್ರದ ನೀರನ್ನು ನೋಡಿದರು. ಅರ್ಥಾತ್ ಅದರ ರುಚಿಯನ್ನು ನೋಡಿದಾಗ ಅದು ಸಿಹಿಯಾಗಿತ್ತು, ಬೇರೆ ಸಮಯದಂತೆ ಕಹಿ ಇರಲಿಲ್ಲ. ಈಗ ವೀಕ್ಷಕರೇ, ನಾವು ಆ ಹದೀಸಿನ ಕೊನೆಯ ವಿಷಯದ ಬಗ್ಗೆ ಮಾತನಾಡೋಣ. ಲೈಲತುಲ್ ಖದ್ರ್ ರಂಜಾನಿನ ಕೊನೆಯ ಬೆಸರಾತ್ರಿಗಳಲ್ಲಿ 21ನೇ, 23ನೇ, 25ನೇ, 27ನೇ ಹಾಗೂ 29ನೇ ರಾತ್ರಿಗಳಲ್ಲಿ ಸಿಗುತ್ತದೆ. ಈಗ ಇವುಗಳಲ್ಲಿ ಯಾವಾಗ ಬೇಕಾದರೂ ಸಿಗಬಹುದು. ಹಾಗೂ ಅಧಿಕವಾಗಿ ಔಲಿಯಾರವರಿಗೆ, ಸಹಾಬಾರವರಿಗೆ ಇದು 27ನೇ ರಾತ್ರಿಯಲ್ಲಿ ಸಿಕ್ಕಿದೆ. ಬೇರೆ ರಾತ್ರಿಗಳಲ್ಲೂ ಕೂಡ ಸಿಕ್ಕಿದೆ. ಸ್ವಯಂ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಬೇರೆ ರಾತ್ರಿಯಲ್ಲಿ ಇದನ್ನು ಪಡೆದಿದ್ದಾರೆ. ಹೀಗಾಗಿ ನಾವು ಈ ಎಲ್ಲ ರಾತ್ರಿಗಳಲ್ಲಿ ಅಲ್ಲಾಹನ ಆರಾಧನೆಯಲ್ಲಿ
ನಿರತರಾಗಿ ಈ ಅದ್ಭುತ ರಾತ್ರಿಯನ್ನು ಹುಡುಕಬೇಕು ಹಾಗೂ ಮಲಾಯಿಕರವರಿಂದ ಮುಸಾಫಾ ಮಾಡುವ ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕು. ಆದರೆ ಯಾರಿಗಾದರೂ ಇಷ್ಟು ರಾತ್ರಿಗಳಲ್ಲಿ ಜಾಗರಣೆ ಮಾಡುವುದು ಕಷ್ಟ ಎಂದರೆ ಕನಿಷ್ಠ 27ನೇ ರಾತ್ರಿಯಲ್ಲಾದರೂ ಕೂಡ ಜಾಗರಣೆ ಮಾಡಿ ಈ ರಾತ್ರಿಯನ್ನು ಪಡೆಯುವ ಪ್ರಯತ್ನ ಪಡಬೇಕು. ಹಾಗೂ ವೀಕ್ಷಕರೇ, 21ನೇ ರಾತ್ರಿ ಎಂದರೆ 20ನೇ ಉಪವಾಸದ ಮಗರಿಬಿನ ನಂತರ. ಅದೇ ರೀತಿ 27ನೇ ರಾತ್ರಿ ಎಂದರೆ ರಂಜಾನಿನ 26ನೇ ಉಪವಾಸದ ಮಗರಿಬ್ ನಮಾಜಿನ ನಂತರ 27ನೇ ಉಪವಾಸದ ಫಜರ್ ನಮಾಜಿನವರೆಗೆ. ಈಗ ವೀಕ್ಷಕರೇ, ಈ ರಾತ್ರಿಯಲ್ಲಿ ಏನು ಮಾಡಬೇಕೆಂದರೆ ನಮಾಜ್, ಕುರಾನ್ ಓದುವುದು ಅಥವಾ ಕೇಳುವುದು, ಅಲ್ಲಾಹನ ಜಿಕ್ರ್, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ದರೂದ್, ದುವಾ, ಅಲ್ಲಾಹನಿಂದ ಬೇಡಿಕೆ, ಈ ರೀತಿ ಯಾವುದೇ ಆಗಲಿ ಆರಾಧನೆಯಲ್ಲಿ ನಿರತರಾಗಿರಬೇಕು. ಶಬ್ಬೆ ಬರಾತಿನಲ್ಲಿ ನಾವು ಬೇಕಾದರೆ ಸ್ವಲ್ಪ ಹೊತ್ತು ಜಾಗರಣೆ ಮಾಡಿ ಮಲಗಬಹುದು. ಆದರೆ ಈ ರಾತ್ರಿಯಲ್ಲಿ ಮಲಾಯಿಕಾ ಬರುವ ಸಮಯ ಯಾವುದೆಂದು ನಮಗೆ ತಿಳಿದಿಲ್ಲ. ಹೀಗಾಗಿ ಈ ರಾತ್ರಿಯಲ್ಲಿ ಒಂದು ಕ್ಷಣವೂ ಕೂಡ ಅಗತ್ಯವಿಲ್ಲದ ಮಾತುಗಳಲ್ಲಿ ಅಥವಾ ನಿದ್ರೆಯಲ್ಲಿ ವ್ಯರ್ಥ ಮಾಡಬಾರದು. ಹಾಗೂ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಕೇಳಿದರು, ನನಗೆ ಶಬ್ಬೆ ಕದರಿನ ಬಗ್ಗೆ ತಿಳಿದರೆ ನಾನು ಅದರಲ್ಲಿ ಅಲ್ಲಾಹನಿಂದ ಏನೆಂದು ಬೇಡಲಿ? ಇದಕ್ಕೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾರವರಿಗೆ ಒಂದು ದುವಾ ಕಲಿಸಿದರು. ಅಲ್ಲಾಹುಮ್ಮ ಇನ್ನಕ ಅಫೂನ್ ಕರೀಮ್ ತುಹಿಬ್ಬುಲ್ ಅಫ್ವ ಫಅಫು ಅನ್ನಾ ಯಾ ಕರೀಮ್. ನಾವು ಕೂಡ ಈ ರಾತ್ರಿಯಲ್ಲಿ ಆದಷ್ಟು ಅಲ್ಲಾಹನಿಂದ ಈ ದುವಾವನ್ನು ಬೇಡಬೇಕು. ಹಾಗೂ ಈ ರಾತ್ರಿಯ ಆದಷ್ಟು ಭಾಗ ನಾವು ಅಲ್ಲಾಹನಿಂದ ಬೇಡುವುದರಲ್ಲೇ ಕಳೆಯಬೇಕು. ಸೊ ವೀಕ್ಷಕರೇ, ಐ ಹೋಪ್ ಎಲ್ಲರಿಗೂ ಶಬ್ಬೆ ಕದ್ರ್ ಬಗ್ಗೆ, ಲೈಲತುಲ್ ಕದ್ರ್ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು. ಸೊ ದಟ್ಸ್ ಇಟ್ ಫಾರ್ ಟುಡೇ ವೀಕ್ಷಕರೇ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ. ನನ್ನ ಸುಂದರವಾದ ಪುಟ್ಟಿ, ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.